ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಇದು ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಭಾರತೀಯ ಕ್ರಿಕೆಟ್ ಲೋಕದಲ್ಲಿ ಸದಾ ಚರ್ಚೆಯಲ್ಲಿರುವಂತಹ ಹೆಸರುಗಳಲ್ಲಿ ಕೆಎಲ್ ರಾಹುಲ್ ಕೂಡ ಪ್ರಮುಖರು. ಒಬ್ಬ ಆಟಗಾರನಾಗಿ ಅವರು ತಂಡಕ್ಕೆ ನೀಡ್ತಾ ಇರುವಂತಹ ಕೊಡುಗೆ ಅಪಾರವಾಗಿದ್ರು. ಅನೇಕ ಬಾರಿ ಅವರು ಮೋಸ್ಟ್ ಅಂಡರ್ ರೇಟೆಡ್ ಆಟಗಾರನಾಗಿಯೇ ಉಳಿದು ಬಿಡ್ತಾ ಇದ್ದಾರೆ. ಕಣ್ಣಿಗೆ ರಾಚುವ ಆಕ್ರಮಣಕಾರಿ ಆಟಕ್ಕಿಂತ ಹೆಚ್ಚಾಗಿ ತಂಡಕ್ಕೆ ಅನಿವಾರ್ಯವಾದಾಗ ರಕ್ಷಣಾತ್ಮಕವಾಗಿ ನಿಲುವು ತೆಗೆದುಕೊಳ್ಳುವಂತ ಶೈಲಿಯ ವಿಮರ್ಶಕರ ಕಣ್ಣಿಗೆ ಬೀಳೋದು ಕಡಿಮೆ. ಆದರೆ ನಿಜವಾದ ಅರ್ಥದಲ್ಲಿ ರಾಹುಲ್ ಟೀಮ್ ಇಂಡಿಯಾದ ಪಾಲಿಗೆ ಒಬ್ಬ ಸಂಕಷ್ಟ ಬಂದಾಗ ನೆರವಾಗುವ ಅನ್ಸಂಗ್ ಹೀರೋ ಎನ್ನುವುದು ಸಂಶಯವಿಲ್ಲ. ರಾಹುಲ್ ಅವರ ಅತ್ಯಂತ ದೊಡ್ಡ ಶಕ್ತಿ ಅಂದರೆ ಅವರು ನಮ್ಯತೆ ಅಥವಾ ಹೊಂದಾಣಿಕೆಯ ಗುಣ. ತಂಡದ ಅವಶ್ಯಕತೆಗೆ ತಕ್ಕಂತೆ ಅವರು ಯಾವುದೇ ಕ್ರಮಾಂಕದಲ್ಲೂ ಆಡಲು ಸಿದ್ಧರಿರುತ್ತಾರೆ. ಆರಂಭಿಕ ಆಟಗಾರನಾಗಿ ಕಣಕ್ಕಿಳಿಯೋದ್ರಿಂದ ಹಿಡಿದು ಮಧ್ಯಮ ಕ್ರಮಾಂಕದಲ್ಲಿ ಇನ್ನಿಂಗ್ಸ್ ಕಟ್ಟೋವರೆಗೂ ಕೂಡ ಅವರು ವಹಿಸಿಕೊಂಡಂತಹ ಜವಾಬ್ದಾರಿಗಳು ಹಲವು. ಒಬ್ಬ ಪರಿಣಿತ ವಿಕೆಟ್ ಕೀಪರ್ ಲಭ್ಯವಿಲ್ಲದಿದ್ದಾಗ ತಂಡದ ಸಮತೋಲನಕ್ಕಾಗಿ ತಾವೇ ಗ್ಲೌಸ್ ಧರಿಸಿ ಕೀಪಿಂಗ್ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಳ್ತಾರೆ. ಅಷ್ಟೇ ಅಲ್ಲದೆ ನಾಯಕತ್ವದ ಹೊಣೆ ಬಂದಾಗಲೂ ಕೂಡ ಮುನ್ನಡೆಸೋದಕ್ಕೆ ಅವರು ಎಂದೂ ಕೂಡ ಹಿಂದೆ ಸರಿಲಿಲ್ಲ. ಒಬ್ಬ ಆಟಗಾರ ಇಷ್ಟೆಲ್ಲ ಬಹುಮುಖ್ಯ ಪಾತ್ರಗಳನ್ನು ನಿಭಾಯಿಸೋದು ಸುಲಭದ ಮಾತಲ್ಲ. ಇನ್ನು ವಿಶ್ಲೇಷಣಾತ್ಮಕವಾಗಿ ನೋಡೋದಾದ್ರೆ ಕೆಎಲ್ ರಾಹುಲ್ ಅವರಿಗೆ ಸಿಗಬೇಕಾದಷ್ಟು ಮನ್ನಣೆ ಸಿಗ್ತಾ ಇಲ್ಲ ಎನ್ನುವುದು ಕಟು ಸತ್ಯ. ಮೈದಾನದಲ್ಲಿ ಅವರು ತೋರುವಂಥ ಸ್ಥಿತಪ್ರಜ್ಞತೆ ಮತ್ತು ಒತ್ತಡದ ಸಮಯದಲ್ಲಿ ಅವರು ತೋರುವಂಥ ತಾಳ್ಮೆ ಅದ್ಭುತವಾದದ್ದು. ಗಾಯದ ಸಮಸ್ಯೆ ಅಥವಾ ಫಾರ್ಮ್ ಕೊರತೆಯಿಂದ ಟೀಕೆಗಳು ಬಂದಾಗಲೂ ಕೂಡ ಅವರು ಮೈದಾನದಲ್ಲೇ ಅದಕ್ಕೆ ಉತ್ತರ ನೀಡ್ತಾ ಬಂದಿದ್ದಾರೆ. ಕೇವಲ ವೈಯಕ್ತಿಕ ದಾಖಲೆಗಳಿಗಾಗಿ ಆಡದೆ ತಂಡದ ಗೆಲುವಿಗಾಗಿ ತನ್ನ ಬ್ಯಾಟಿಂಗ್ ಕ್ರಮಾಂಕವನ್ನ ಪದೇ ಪದೇ ಬದಲಿಸಿಕೊಳ್ಳುವ ಅವರ ಮನೋಭಾವ ಅವರನ್ನ ನಿಜವಾದ ಟೀಮ್ ಮ್ಯಾನ್ ಆಗಿ ರೂಪಿಸಿದೆ. ಅವರ ಕ್ಲಾಸಿಕ್ ಬ್ಯಾಟಿಂಗ್ ಶೈಲಿ ಮತ್ತು ತಾಂತ್ರಿಕ ನೈಪುಣ್ಯತೆ ಭಾರತೀಯ ಕ್ರಿಕೆಟ್ನ ಆಸ್ತಿಯಾಗಿದ್ದು, ಆರ್ಭಟವಿಲ್ಲದ ಅವರ ಸೇವೆಗೆ ಈಗ ಸೂಕ್ತ ಗೌರವ ಸಿಗಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ವಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.